ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ, ಇಂದಿರಾ ಸೌರಗಿರಿ ಜಲ ವಿಕಾಸಂ, ಈರುಳ ಬುಡಕಟ್ಟು, ಆಪರೇಷನ್ ಒಲಿವಿಯಾ, ಶಿರುಯಿ ಲೀಲಿ ಉತ್ಸವ, ಜಾರೋಸೈಟ್ ಇವುಗಳೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ಮೇ 29ರಿಂದ ಜೂನ್ 12, 2025ರವರೆಗೆ ನಡೆಯಲಿರುವ ರಾಷ್ಟ್ರವ್ಯಾಪಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಧ್ಯೇಯದ ದೃಷ್ಟಿಕೋನದಡಿಯಲ್ಲಿ ಕೃಷಿಯನ್ನ ಆಧುನಿಕ ಮತ್ತು ಸಮೃದ್ಧವನ್ನಾಗಿಸುವ ಗುರಿಯನ್ನ ಇದು ಹೊಂದಿದೆ. ಕೃಷಿಯು ಭಾರತದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನರಿಗೆ ಬೆಂಬಲ ನೀಡುತ್ತದೆ ಮತ್ತು ರಾಷ್ಟ್ರೀಯ ಆಹಾರ ಭದ್ರತೆಗೆ ಪ್ರಮುಖವಾಗಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು 6 ಅಂಶಗಳ ಕಾರ್ಯತಂತ್ರವನ್ನ ಹೊಂದಿದೆ. ಆ 6 ಅಂಶಗಳು: ಉತ್ಪಾದನೆಯನ್ನ ಹೆಚ್ಚಿಸುವುದು, ವೆಚ್ಚವನ್ನ ಕಡಿಮೆ ಮಾಡುವುದು, ನ್ಯಾಯಯುತ ಬೆಲೆಗಳನ್ನ ಖಚಿತಪಡಿಸುವುದು, ವಿಪತ್ತು ನಷ್ಟಗಳನ್ನ ಸರಿದೂಗಿಸುವುದು, ಬೆಳೆ ವೈವಿಧ್ಯೀಕರಣ, ಸಾವಯವ ಕೃಷಿಯನ್ನ ಉತ್ತೇಜಿಸುವುದು. ಈ 6 ಅಂಶಗಳ ಕಾರ್ಯತಂತ್ರವನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಹೊಂದಿದೆ. 2024-25ರಲ್ಲಿ ಭಾರತವು ತನ್ನ ಅತ್ಯಧಿಕ ಕೃಷಿ ಉತ್ಪಾದನೆಯನ್ನ ದಾಖಲಿಸಿದ್ದು, ಆಹಾರ ಧಾನ್ಯ ಉತ್ಪಾದನೆಯು 3,309.18 ಲಕ್ಷ ಟನ್ಗಳಿಗೆ ಏರಿದೆ. ಸುಸ್ಥಿರ ಮತ್ತು ಹೆಚ್ಚುವರಿ ಕೃಷಿಯ ಮೂಲಕ ಭಾರತವನ್ನ ವಿಶ್ವದ ಆಹಾರ ಬುಟ್ಟಿಯನ್ನಾಗಿ ಮಾಡಲು ಈ ಅಭಿಯಾನವು ಪ್ರಯತ್ನಿಸುತ್ತದೆ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಇದನ್ನ ಕೇಂದ್ರ ಸಚಿವರಾದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚಾಲನೆ ನೀಡಿದರು. ಇದು ಸುಸ್ಥಿರ ಮತ್ತು ಹೆಚ್ಚುವರಿ ಕೃಷಿಯ ಮೂಲಕ ಭಾರತವನ್ನ ವಿಶ್ವದ ಆಹಾರ ಬುಟ್ಟಿಯನ್ನಾಗಿ ಮಾಡಲು ಪ್ರಯತ್ನಿಸುತ್ತದೆ. ನೆಕ್ಸ್ಟ್, ಇಂದಿರಾ ಸೌರಗಿರಿ ಜಲ ವಿಕಾಸಂ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ನಾಗರ್ ಕರ್ನೂಲ್ ಜಿಲ್ಲೆಯ ಅಮ್ರಾಬಾದ್ ಮಂಡಲದ ಮಾಚರಂನಲ್ಲಿ ಇಂದಿರಾ ಸೌರಗಿರಿ ಜಲ ವಿಕಾಸಂ ಯೋಜನೆಯನ್ನ ಪ್ರಾರಂಭಿಸಿದರು. ವಿದ್ಯುತ್ತಿಲ್ಲದ ಬುಡಕಟ್ಟು ಭೂಮಿಯಲ್ಲಿ ಸೌರಶಕ್ತಿ ಚಾಲಿತ ಬೋರ್ವೆಲ್ಗಳನ್ನ ಬಳಸಿಕೊಂಡು ನೀರಾವರಿ ಒದಗಿಸುವ ಗುರಿಯನ್ನ ಈ ಯೋಜನೆ ಹೊಂದಿದೆ. ಅರಣ್ಯ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ಪರಿಶಿಷ್ಟ ಪಂಗಡ ರೈತರು ಹೊಂದಿರುವ 6 ಲಕ್ಷ ಎಕರೆ ಭೂಮಿಯನ್ನ ಇದು ಒಳಗೊಳ್ಳುತ್ತದೆ. 2.5 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರುವ ರೈತರು ಪ್ರತ್ಯೇಕ ಘಟಕಗಳನ್ನ ಪಡೆಯುತ್ತಾರೆ. ಸಣ್ಣ ಭೂಮಾಲೀಕರು ಬೋರ್ವೆಲ್ ಬಳಕೆದಾರರ ಗುಂಪುಗಳನ್ನ ರಚಿಸಿಕೊಳ್ಳಬೇಕಾಗುತ್ತದೆ. ಇಂದಿರಾ ಸೌರಗಿರಿ ಜಲ ವಿಕಾಸಂ ಇದು ತೆಲಂಗಾಣದ ಯೋಜನೆಯಾಗಿದೆ. ಬುಡಕಟ್ಟು ಭೂಮಿಯಲ್ಲಿ ವಿದ್ಯುತ್ ಇಲ್ಲದ ಬುಡಕಟ್ಟು ಭೂಮಿಯಲ್ಲಿ ಸೌರಶಕ್ತಿ ಚಾಲಿತ ಬೋರ್ವೆಲ್ಗಳನ್ನ ಬಳಸಿಕೊಂಡು ನೀರಾವರಿ ಮಾಡಲು ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಸಣ್ಣ ಸಣ್ಣ ಭೂಮಿಯನ್ನ ಹೊಂದಿರತಕ್ಕಂತಹ ಭೂಮಾಲೀಕರು ಒಂದು ಗುಂಪನ್ನ ರಚಿಸಿಕೊಂಡು ಬೋರ್ವೆಲ್ ಅನ್ನ ಬಳಸಿಕೊಳ್ಳಬೇಕಾಗುತ್ತದೆ. ಇನ್ನ 2.5 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರುವ ರೈತರು ಪ್ರತ್ಯೇಕ ಘಟಕಗಳನ್ನ ಪಡೆಯುತ್ತಾರೆ. ತೆಲಂಗಾಣದಲ್ಲಿ ಚೆಂಚು ಬುಡಕಟ್ಟು ಜನಾಂಗದವರಿಗೆ ಇಂದಿರಮ್ಮ ಮನೆಗಳನ್ನ ನೀಡಲಾಗಿದೆ. ಇದು ಮತ್ತೊಂದು ಯೋಜನೆ. ಈರುಳ ಬುಡಕಟ್ಟು, ಈರುಳ ಟ್ರೈಬ್. ತಮಿಳುನಾಡಿನ ಕುನ್ನಪಟ್ಟುವಿನಲ್ಲಿ ತಲೆಮಾರುಗಳಿಂದ ಭೂಮಿಯಲ್ಲಿ ವಾಸಿಸುತ್ತಿರುವ ಈರುಳ ಬುಡಕಟ್ಟು ಕುಟುಂಬಗಳು ಕಾನೂನುಬದ್ಧ ಮಾಲೀಕತ್ವ ಹೊಂದಿಲ್ಲದ ಕಾರಣ ಹೊರಹಾಕುವಿಕೆ ಮತ್ತು ಹಕ್ಕು ನಿರಾಕರಣೆಯನ್ನ ಎದುರಿಸುತ್ತಿವೆ. ದ್ರಾವಿಡ ಜನಾಂಗೀಯ ಗುಂಪಾದ ಈರುಳರು ತಮಿಳುನಾಡು ಮತ್ತು ಕೇರಳದಾದ್ಯಂತ ಹರಡಿರುವ ಪಶ್ಚಿಮ ಘಟ್ಟಗಳ ನೀಲಗಿರಿ ಪರ್ವತಗಳಲ್ಲಿ ವಾಸಿಸುತ್ತಾರೆ. ಇದು ಭಾರತದ ಅತ್ಯಂತ ಹಳೆಯ ಸ್ಥಳೀಯ ಸಮುದಾಯಗಳಲ್ಲಿ ಒಂದಾಗಿದೆ. ತಮಿಳುನಾಡಿನ 2ನೇ ಅತಿದೊಡ್ಡ ಆದಿವಾಸಿ ಸಮುದಾಯವಾಗಿದೆ. ತಮಿಳುನಾಡಿನಲ್ಲಿ ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಇವರು ತಮ್ಮನ್ನು ಎರ್ಲರ್ ಅಥವಾ ಪುಸಾರಿ ಎಂದು ಕರೆಯುತ್ತಾರೆ. ಇವರ ನೆರೆಹೊರೆಯವರು ಅವರನ್ನ ಎರಲೊಲ್ಲು, ಇರುಳುಗಳು, ಶಿಕಾರಿ ಮತ್ತು ಪೂಜಾರಿ ಎಂದು ಕರೆಯುತ್ತಾರೆ. ಇವರು ಈರುಳ ಭಾಷೆಯನ್ನ ಮಾತನಾಡುತ್ತಾರೆ.
ಇದು ತಮಿಳು ಮತ್ತು ಕನ್ನಡದಂತಹ ದ್ರಾವಿಡ ಭಾಷೆಗಳಿಗೆ ಸಂಬಂಧಿಸಿದೆ. ಇರುಳ ಜನರಿಗೆ ನಿರ್ದಿಷ್ಟ ದೇವರು ಇಲ್ಲ. ಅವರು ಸರ್ವದೇವತಾವಾದಿಗಳಾಗಿದ್ದು ಮಾನವರು ಮತ್ತು ವಸ್ತುಗಳಲ್ಲಿ ಆತ್ಮಗಳ ಉಪಸ್ಥಿತಿಯನ್ನ ಒದಗಿಸುತ್ತಾರೆ. ಇವರ ಮುಖ್ಯ ದೇವತೆ ಕನ್ಯಮ್ಮ ಎಂಬ ಕನ್ಯ ದೇವತೆಯಾಗಿದೆ. ಇರುಳ ಮನೆಗಳನ್ನ ಮೊಟ್ಟಗಳು ಎಂದು ಕರೆಯಲ್ಪಡುವ ಹಳ್ಳಿಗಳ ಸಣ್ಣ ವಸಾಹತುಗಳಲ್ಲಿ ಒಟ್ಟಿಗೆ ನಿರ್ಮಿಸಲಾಗುತ್ತದೆ. ಮೊಟ್ಟಗಳು ಸಾಮಾನ್ಯವಾಗಿ ಕಡಿದಾದ ಬೆಟ್ಟಗಳ ಅಂಚುಗಳಲ್ಲಿ ನೆಲೆಗೊಂಡಿವೆ ಮತ್ತು ಕೆಲವು ಒಣ ಹೊಲಗಳು, ತೋಟಗಳು ಮತ್ತು ಕಾಡುಗಳಿಂದ ಆವೃತವಾಗಿವೆ. ಇವರು ನಾಗರ ಹಾವಿನೊಂದಿಗೆ ಆಳವಾದ ಸಂಬಂಧವನ್ನ ಹೊಂದಿದ್ದಾರೆ. ಇರುಳ ಸಮುದಾಯವು ಸಾಂಪ್ರದಾಯಿಕವಾಗಿ ಚಿಕಿತ್ಸೆ, ಸಾಂಪ್ರದಾಯಿಕ ಔಷಧ ಮತ್ತು ವಿಷಕಾರಿ ಹಾವುಗಳನ್ನು ಹಿಡಿಯುವುದರಲ್ಲಿ ತೊಡಗಿದೆ. ಇವರು ಹಾವುಗಳನ್ನು ಅವುಗಳ ಹೆಜ್ಜೆ ಗುರುತು, ವಾಸನೆ ಮತ್ತು ಹಿಕ್ಕೆಗಳ ಆಧಾರದ ಮೇಲೆ ಪತ್ತೆ ಹಚ್ಚುತ್ತಾರೆ. ಇವರು ಹಾವುಗಳನ್ನು ಹಿಡಿಯಲು, ವಿಷವನ್ನು ಹೊರತೆಗೆಯಲು ಮತ್ತು ಹಾವುಗಳಿಗೆ ಹಾನಿ ಮಾಡದೆ ಮರಳಿ ಕಾಡಿಗೆ ಬಿಡಲು ಸಾಂಪ್ರದಾಯಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಬಳಸುತ್ತಾರೆ. ಇರುಳ ಹಾವು ಹಿಡಿಯುವವರ ಕೈಗಾರಿಕಾ ಸಹಕಾರ ಸಂಘವು ದೇಶದಲ್ಲಿ ಹಾವು ನಿವಾರಕದ ಪ್ರಮುಖ ಉತ್ಪಾದಕವಾಗಿದೆ. ASV ಆಂಟಿ ಸ್ನೇಕ್ ವೆನಮ್. ಭಾರತದಲ್ಲಿ ವಿಷ ನಿವಾರಕ ತಯಾರಿಕೆಗೆ ಬಳಸುವ ವಿಷದ ಸುಮಾರು 80% ಈ ಸಂಘವು ಪೂರೈಸುತ್ತದೆ. ದನಗಳ ಉತ್ಪಾದನೆಯು ಆದಾಯದ ಮತ್ತೊಂದು ಮೂಲವಾಗಿದೆ. ಕಾಡುಗಳಲ್ಲಿ ಅವರು ಜೇನುತುಪ್ಪ, ಧೂಪದ್ರವ್ಯ, ಕಟ್ಟಿಗೆ ಮುಂತಾದ ಕಾಡು ಸಂಪನ್ಮೂಲಗಳನ್ನು ಸಂಗ್ರಹಿಸುತ್ತಾರೆ. ಇರುಳ ಬುಡಕಟ್ಟು ಜನಾಂಗದವರು ತಮಿಳುನಾಡು ಮತ್ತು ಕೇರಳದಾದ್ಯಂತ ಹರಡಿರುವ ಪಶ್ಚಿಮ ಘಟ್ಟಗಳ ನೀಲಗಿರಿ ಪರ್ವತಗಳಲ್ಲಿ ವಾಸಿಸುತ್ತಾರೆ. ಇವರು ಕಾನೂನುಬದ್ಧ ಭೂ ಮಾಲೀಕತ್ವವನ್ನು ಹೊಂದಿಲ್ಲದ ಕಾರಣ ಇತ್ತೀಚೆಗೆ ಹೊರಹಾಕುವಿಕೆ ಮತ್ತು ಹಕ್ಕು ನಿರಾಕರಣೆಯನ್ನ ಈ ಬುಡಕಟ್ಟು ಜನಾಂಗ ಎದುರಿಸುತ್ತಿದೆ. ತಮಿಳುನಾಡಿನಲ್ಲಿ ಇವರನ್ನ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ವರ್ಗದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಇದು ತಮಿಳುನಾಡಿನ 2ನೇ ಅತಿದೊಡ್ಡ ಆದಿವಾಸಿ ಸಮುದಾಯವಾಗಿದೆ. ಇವರು ಇರುಳ ಭಾಷೆಯನ್ನ ಮಾತನಾಡುತ್ತಾರೆ. ಇದು ಕೂಡ ದ್ರಾವಿಡ ಭಾಷೆಗೆ ಸೇರಿದಂತಹ ಭಾಷೆಯಾಗಿದೆ. ಇವರ ಮುಖ್ಯ ದೇವತೆ ಕನ್ಯಮ್ಮ. ಇದು ಹೆಣ್ಣು ದೇವತೆಯಾಗಿದೆ, ಕನ್ಯೆ ದೇವತೆ. ಇವರು ಹಾವುಗಳನ್ನ ಹಿಡಿಯುವುದರಲ್ಲಿ, ವಿಷವನ್ನ ಹೊರತೆಗೆಯುವುದರಲ್ಲಿ ಕೌಶಲ್ಯವನ್ನ ಹೊಂದಿದ್ದಾರೆ. ಇರುಳ ಹಾವು ಹಿಡಿಯುವವರ ಸಂಘ, ಕೈಗಾರಿಕಾ ಸಹಕಾರ ಸಂಘವಿದೆ. ಇದು ಭಾರತದಲ್ಲಿ ವಿಷ ನಿವಾರಕ ತಯಾರಿಕೆಗೆ ಬಳಸುವ ವಿಷದ ಸುಮಾರು 80% ಪೂರೈಸುತ್ತದೆ. ಅದೇ ರೀತಿ ಪಶುಪಾಲನೆ ಇವರ ಆದಾಯದ ಮತ್ತೊಂದು ಮೂಲವಾಗಿದೆ. ಕಾಡುಗಳಲ್ಲಿ ಜೇನುತುಪ್ಪ, ಧೂಪದ್ರವ್ಯ, ಕಟ್ಟಿಗೆ ಹಾಗೂ ಕಾಡು ಸಂಪನ್ಮೂಲಗಳನ್ನು ಇವರು ಸಂಗ್ರಹಿಸುತ್ತಾರೆ. ನೆಕ್ಸ್ಟ್, ಆಪರೇಷನ್ ಒಲಿವಿಯಾ. ಭಾರತೀಯ ಕೋಸ್ಟ್ ಗಾರ್ಡ್ ವಾರ್ಷಿಕ ಕಾರ್ಯಾಚರಣೆಯಾದ ಆಪರೇಷನ್ ಒಲಿವಿಯಾ ಇತ್ತೀಚೆಗೆ ಒಡಿಶಾದ ಋಷಿಕಲ್ಯ ನದಿ ಮುಖಭಾಗದಲ್ಲಿ ಗೂಡು ಕಟ್ಟಿದ 6.98 ಲಕ್ಷಕ್ಕೂ ಹೆಚ್ಚು ಆಲಿವ್ ರಿಡ್ಲೆ ಆಮೆಗಳ ದಾಖಲೆಯನ್ನು ರಕ್ಷಿಸಲು ಸಹಾಯ ಮಾಡಿದೆ. ಇದು ಭಾರತೀಯ ಕೋಸ್ಟ್ ಗಾರ್ಡ್ ನ ಒಂದು ಪ್ರಮುಖ ಉಪಕ್ರಮವಾಗಿದ್ದು, ಇದನ್ನು ವಾರ್ಷಿಕವಾಗಿ ನವೆಂಬರ್ನಿಂದ ಮೇವರೆಗೆ ನಡೆಸಲಾಗುತ್ತದೆ. ಇದು ಆಲಿವ್ ರಿಡ್ಲೆ ಆಮೆಗಳಿಗೆ, ವಿಶೇಷವಾಗಿ ಗಹಿರ್ಮಾತಾ ಬೀಚ್ ಮತ್ತು ಒಡಿಶಾದ ಸುತ್ತಮುತ್ತಲಿನ ಕರಾವಳಿ ಪ್ರದೇಶಗಳಲ್ಲಿ ಸುರಕ್ಷಿತ ಗೂಡು ಕಟ್ಟುವ ಸ್ಥಳಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ. ಈ ಕಾರ್ಯಾಚರಣೆಯು ದಿನದ 24 ಗಂಟೆಗಳ ಕಾಲ ಗಸ್ತು ತಿರುಗುವುದು, ವೈಮಾನಿಕ ಕಣ್ಗಾವಲು ಮತ್ತು ಆಮೆಗಳ ಸಂತಾನೋತ್ಪತ್ತಿ ಅವಧಿಯಲ್ಲಿ ಅವುಗಳನ್ನು ರಕ್ಷಿಸಲು ಸ್ಥಳೀಯ ಪಾಲುದಾರರೊಂದಿಗೆ ನಿಕಟ ಸಮನ್ವಯವನ್ನ ಒಳಗೊಂಡಿರುತ್ತದೆ. ಈ ಕ್ರಮಗಳು ಅಕ್ರಮ ಮೀನುಗಾರಿಕೆ ಮತ್ತು ಆವಾಸ ಸ್ಥಾನದಂತಹ ಅಡ್ಡಿಯಂತಹ ಬೆದರಿಕೆಗಳಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣವಾಗಿದೆ. ಭಾರತದ ಪೂರ್ವ ಕರಾವಳಿಯಲ್ಲಿ ಸಮುದ್ರ ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಆಲಿವ್ ರಿಡ್ಲೆ ಆಮೆಗಳ ಸಂರಕ್ಷಣೆ ಪ್ರಮುಖ ಪಾತ್ರ ವಹಿಸುವುದರಿಂದ ಅವುಗಳಿಗೆ ಸುರಕ್ಷಿತ ಮತ್ತು ಹೆಚ್ಚು ಸುಸ್ಥಿರ ವಾತಾವರಣವನ್ನ ಸೃಷ್ಟಿಸುವಲ್ಲಿ ಈ ಸಂಯೋಜಿತ ವಿಧಾನವು ಪ್ರಮುಖ ಪಾತ್ರ ವಹಿಸಿದೆ. ಆಲಿವ್ ರಿಡ್ಲೆ ಆಮೆಗಳ ಪ್ರಭೇದವು ಪ್ರಪಂಚದ ಸಮುದ್ರ ಆಮೆಗಳಲ್ಲಿ ಚಿಕ್ಕದಾಗಿದೆ, ಆದರೆ ಅತ್ಯಂತ ವ್ಯಾಪಕ ಮತ್ತು ಹೇರಳವಾಗಿದೆ.
ಇದರ ಹೃದಯಾಕಾರದ ಚಿಪ್ಪಿನ ಆಲಿವ್ ಹಸಿರು ಬಣ್ಣದಿಂದಾಗಿ ಇದಕ್ಕೆ ಈ ಹೆಸರು ಬಂದಿದೆ. ಈ ಆಮೆಗಳು ಅವುಗಳ ಸೋದರ ಸಂಬಂಧಿ ಕೆಂಪ್ಸ್ ರಿಡ್ಲಿ ಆಮೆಯೊಂದಿಗೆ ಆರಿಬಾಡ ಎಂದು ಕರೆಯಲ್ಪಡುವ ತಮ್ಮ ವಿಶಿಷ್ಟ ಸಾಮೂಹಿಕ ಗೂಡು ಕಟ್ಟುವಿಕೆಗೆ ಹೆಸರುವಾಸಿಯಾಗಿದೆ. ಅಲ್ಲಿ ಸಾವಿರಾರು ಹೆಣ್ಣು ಆಮೆಗಳು ಮೊಟ್ಟೆಗಳನ್ನು ಇಡಲು ಒಂದೇ ಕಡಲ ತೀರದಲ್ಲಿ ಒಟ್ಟಿಗೆ ಸೇರುತ್ತವೆ. ಇವು ಪ್ರಪಂಚದಾದ್ಯಂತ ಕಂಡುಬರುತ್ತವೆ. ಪ್ರಾಥಮಿಕವಾಗಿ ಪೆಸಿಫಿಕ್, ಭಾರತೀಯ ಮತ್ತು ಅಟ್ಲಾಂಟಿಕ್ ಸಾಗರಗಳ ಉಷ್ಣವಲಯದ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಒಡಿಸ್ಸಾದ ಗಹೀರ್ಮಾತಾ ಸಮುದ್ರ ಅಭಯಾರಣ್ಯವು ವಿಶ್ವದ ಅತಿದೊಡ್ಡ ಸಮುದ್ರ ಆಮೆಗಳ ರುಕರಿ ಎಂದು ಪ್ರಸಿದ್ಧವಾಗಿದೆ. ರುಕರಿ ಎಂದರೆ ಸಂತಾನೋತ್ಪತ್ತಿ ಪ್ರಾಣಿಗಳ ವಸಾಹತು ಸ್ಥಳ, ಆಮೆಗಳ ಸಂತಾನೋತ್ಪತ್ತಿಯ ಸ್ಥಳ, ಆಮೆಗಳ ರುಕರಿ ಅಂದರೆ. ಅವು ಸುಮಾರು 2 ಅಡಿ ಉದ್ದ ಮತ್ತು 50 kg ತೂಕದವರೆಗೆ ಬೆಳೆಯುತ್ತವೆ. ಇವು ಸರ್ವಭಕ್ಷಕ, ಅಂದರೆ ಇವು ಸಸ್ಯಗಳು ಮತ್ತು ಪ್ರಾಣಿಗಳೆರಡನ್ನೂ ತಿನ್ನುತ್ತವೆ. ಇವು ಒಂಟಿಯಾಗಿರುತ್ತವೆ, ತೆರೆದ ಸಾಗರವನ್ನ ಆದ್ಯತೆ ನೀಡುತ್ತವೆ. ಈ ಆಮೆಗಳು ತಮ್ಮ ಇಡೀ ಜೀವನವನ್ನ ಸಾಗರದಲ್ಲಿ ಕಳೆಯುತ್ತವೆ ಮತ್ತು 1 ವರ್ಷದ ಅವಧಿಯಲ್ಲಿ ಆಹಾರ ಮತ್ತು ಸಂಯೋಗದ ಸ್ಥಳಗಳ ನಡುವೆ ಸಾವಿರಾರು ಕಿಲೋಮೀಟರ್ ವಲಸೆ ಹೋಗುತ್ತವೆ. ಆಲಿವ್ ರಿಡ್ಲೆ ಆಮೆಗಳ ಐಯುಸಿಎನ್ ಕೆಂಪು ಪಟ್ಟಿಯಲ್ಲಿ ಇದೆ. ಕೆಂಪು ಪಟ್ಟಿಯಲ್ಲಿ ಅಂದರೆ ದುರ್ಬಲವಾಗಿತ್ತು, ಅವುಗಳ ಸಂರಕ್ಷಣೆ ಅಗತ್ಯವಾಗಿದೆ. ಐಯುಸಿಎನ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಆಪರೇಷನ್ ಒಲಿವಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಆಲಿವ್ ರಿಡ್ಲೆ ಆಮೆಗಳ ಗೂಡು ಕಟ್ಟುವಿಕೆ, ಅವುಗಳ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂತಹ ಪ್ರದೇಶವನ್ನು ರಕ್ಷಿಸುವುದಕ್ಕೆ ಸಂಬಂಧಪಟ್ಟಿದೆ. ಇದನ್ನ ಭಾರತೀಯ ಕೋಸ್ಟ್ ಗಾರ್ಡ್ ಮಾಡುತ್ತದೆ. ಈ ಕಾರ್ಯಾಚರಣೆಯನ್ನ ಭಾರತೀಯ ಕೋಸ್ಟ್ ಗಾರ್ಡ್ ಮಾಡುತ್ತದೆ. ಇವು ಪ್ರಪಂಚದ ಸಮುದ್ರ ಆಮೆಗಳಲ್ಲಿ ಅತಿ ಚಿಕ್ಕದಾದ ಆಮೆ ಆಗಿದೆ ಈ ಆಲಿವ್ ರಿಡ್ಲೆ ಆಮೆ. ನೆಕ್ಸ್ಟ್, ಶಿರುಯಿ ಲೀಲಿ ಉತ್ಸವ. ಮಣಿಪುರದ ಮೈಟೈ ಮತ್ತು ಕುಕಿ-ಜೋ ಸಮುದಾಯಗಳ ನಡುವಿನ ಜನಾಂಗೀಯ ಹಿಂಸಾಚಾರದಿಂದಾಗಿ 2 ವರ್ಷಗಳ ಅಂತರದ ನಂತರ 2025ರ ಉತ್ಸವವನ್ನ ನಡೆಸಲಾಯಿತು. 2 ವರ್ಷ ಅವುಗಳ ಮೈಟಿ ಮತ್ತು ಕುಕಿ-ಜೋ ಸಮುದಾಯಗಳ ನಡುವೆ ಉಂಟಾದಂತಹ ಘರ್ಷಣೆಗಳಿಂದ ಈ ಉತ್ಸವವನ್ನ ಸ್ಥಗಿತಗೊಳಿಸಲಾಗಿತ್ತು. ಈ ಬಾರಿ ಅದನ್ನ ನಡೆಸಲಾಗಿದೆ. ಶಿರುಯಿ ಲೀಲಿ ಉತ್ಸವವು ಮಣಿಪುರದ ಉಕ್ರಲ್ ಜಿಲ್ಲೆಯಲ್ಲಿ ನಡೆಯುವ 5 ದಿನಗಳ ಸಾಂಸ್ಕೃತಿಕ ಮತ್ತು ಪರಿಸರ ಉತ್ಸವವಾಗಿದ್ದು, ಇದು ತಂಗುಕುಲ್ ನಾಗಾ ಬುಡಕಟ್ಟು ಜನಾಂಗದವರ ಪ್ರಾಬಲ್ಯವನ್ನ ಹೊಂದಿದೆ. ಈ ಹಬ್ಬವು ಉಕ್ರುಲ್ ಪಟ್ಟಣದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿರುವ ಶಿರುಯಿ ಬೆಟ್ಟಗಳಲ್ಲಿ ಮಾತ್ರ ಕಂಡುಬರುವ ಅಪರೂಪದ ನೀಲಿ ಗುಲಾಬಿ ಬಣ್ಣದ ಗಂಟೆಯ ಆಕಾರದ ಹೂವಾದ ಶಿರುಯಿ ಲಿಲ್ಲಿ ಸಂರಕ್ಷಣೆಯನ್ನ ಉತ್ತೇಜಿಸಲು ಆಚರಿಸಲಾಗುತ್ತದೆ. ಶಿರುಯಿ ಲಿಲ್ಲಿ ಮಣಿಪುರಕ್ಕೆ ಸ್ಥಳೀಯವಾಗಿದ್ದು ಬೇಸಿಗೆಯಲ್ಲಿ ಮಾತ್ರ ಅರಳುತ್ತದೆ. ಸಾಮಾನ್ಯವಾಗಿ ಮೇ ಮತ್ತು ಜೂನ್ ನಡುವೆ ಅರಳುತ್ತದೆ. ಈ ಹೂವನ್ನ 1946ರಲ್ಲಿ ಇಂಗ್ಲಿಷ್ ಸಸ್ಯಶಾಸ್ತ್ರಜ್ಞ ಫ್ರಾಂಕ್ ಕಿಂಗ್ಡನ್ ವಾರ್ಡ್ ಅವರು ಕಂಡುಹಿಡಿದರು. 1948ರಲ್ಲಿ ಲಂಡನ್ನಲ್ಲಿ ನಡೆದ ರಾಯಲ್ ಹಾರ್ಟಿಕಲ್ಚರ್ ಸೊಸೈಟಿ ಪ್ರದರ್ಶನದಲ್ಲಿ ಮೆರಿಟ್ ಬಹುಮಾನವನ್ನ ಗೆದ್ದರು. 1989ರಲ್ಲಿ ಮಣಿಪುರ ಸರ್ಕಾರ ಶಿರುಯಿ ಲೀಲಿಯನ್ನ ರಾಜ್ಯ ಹೂವು ಎಂದು ಘೋಷಿಸಿತು. ಆದರೆ ಪ್ರವಾಸೋದ್ಯಮದ ಒತ್ತಡ ಮತ್ತು ವಿಲಕ್ಷಣ ಬಿದಿರಿನ ಜಾತಿಯ ಆಕ್ರಮಣದಿಂದಾಗಿ ಅದು ಈಗ ಅಳಿವಿನಂಚಿನಲ್ಲಿದೆ. ಈ ಉತ್ಸವವು ಹೂವಿನ ಪರಿಸರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸಂರಕ್ಷಣಾ ಪ್ರಯತ್ನಗಳನ್ನು ಉತ್ತೇಜಿಸುವ ಗುರಿಯನ್ನ ಹೊಂದಿದೆ. ಶಿರುಯಿ ಲೀಲಿ ಇದು ಒಂದು ಹೂವು. ಇದು ಮಣಿಪುರದಲ್ಲಿ ಶಿರುಯಿ ಬೆಟ್ಟಗಳಲ್ಲಿ ಕಂಡುಬರುತ್ತದೆ. ಇದು ನೀಲಿ ಗುಲಾಬಿ ಬಣ್ಣವನ್ನ ಹೊಂದಿದೆ. ಇದು ಮೇ ಮತ್ತು ಜೂನ್ ತಿಂಗಳಲ್ಲಿ ಅರಳುತ್ತದೆ. ಇವುಗಳನ್ನ ರಕ್ಷಣೆ ಮಾಡುವುದು ಈ ಶಿರುಯಿ ಲೀಲಿ ಉತ್ಸವದ ಉದ್ದೇಶವಾಗಿದೆ. ಈ ಹೂವನ್ನ 1946ರಲ್ಲಿ ಫ್ರಾಂಕ್ ಕಿಂಗ್ಡನ್ ವಾರ್ಡ್ ಅವರು ಕಂಡುಹಿಡಿದರು
ಮಣಿಪುರ 1989ರಲ್ಲಿ ಶಿರುಯಿ ಲಿಲ್ಲಿಯನ್ನ ರಾಜ್ಯ ಹೂವು ಎಂದು ಘೋಷಿಸಿದೆ. ನೆಕ್ಸ್ಟ್ ವಿಟಮಿನ್ ಡಿ. ವಿಶ್ವದ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾದ ಭಾರತವು ವ್ಯಾಪಕವಾದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯಿಂದ ಬಳಲುತ್ತಿದೆ. ವಿಟಮಿನ್ ಡಿ ಕೊರತೆಯು ಮೌನ ಸಾಂಕ್ರಾಮಿಕ ರೋಗವಾಗಿ ಹೊರಹೊಮ್ಮುತ್ತಿದೆ. ವಿಟಮಿನ್ ಡಿ ಕ್ಯಾಲ್ಸಿಫೆರಲ್ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದ್ದು, ಇದು ಕೆಲವು ಆಹಾರಗಳಲ್ಲಿ ನೈಸರ್ಗಿಕವಾಗಿ ಕಂಡುಬರುತ್ತದೆ, ಇತರ ಆಹಾರಗಳಿಗೆ ಸೇರಿಸಲಾಗುತ್ತದೆ ಮತ್ತು ಆಹಾರ ಪೂರಕವಾಗಿ ಕೂಡ ಇದು ಲಭ್ಯವಿದೆ. ಸೂರ್ಯನ ಬೆಳಕಿನಿಂದ ಬರುವ ನೇರಳಾತೀತ ಕಿರಣಗಳು ಚರ್ಮವನ್ನ ಬಡಿದು ವಿಟಮಿನ್ ಡಿ ಸಂಶ್ಲೇಷಣೆಯನ್ನ ಪ್ರಚೋದಿಸಿದಾಗ ಇದು ಅಂತರ್ವರ್ಧಕವಾಗಿ ಉತ್ಪತ್ತಿಯಾಗುತ್ತದೆ. ಸೂರ್ಯನ ಬೆಳಕಿನಿಂದ ಬರುವ ನೇರಳಾತೀತ ಕಿರಣಗಳು ಚರ್ಮವನ್ನ ಬಡಿದು ವಿಟಮಿನ್ ಡಿ ಸಂಶ್ಲೇಷಣೆಯನ್ನ ಪ್ರಚೋದಿಸಿದಾಗ ಇದು ಅಂತರ್ವರ್ಧಕವಾಗಿ ಉತ್ಪತ್ತಿಯಾಗುತ್ತದೆ. ಸೂರ್ಯನ ಬೆಳಕಿನ ಅವಧಿಯಲ್ಲಿ ವಿಟಮಿನ್ ಡಿ ಕೊಬ್ಬಿನಲ್ಲಿ ಸಂಗ್ರಹವಾಗುತ್ತದೆ ಮತ್ತು ನಂತರ ಸೂರ್ಯನ ಬೆಳಕು ಲಭ್ಯವಿಲ್ಲದಿದ್ದಾಗ ಬಿಡುಗಡೆಯಾಗುತ್ತದೆ. ನೈಸರ್ಗಿಕವಾಗಿ ವಿಟಮಿನ್ ಡಿ ಇರುವ ಆಹಾರಗಳು ಬಹಳ ಕಡಿಮೆ. ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬಿದ ಮೀನು, ಸಾಲ್ಮನ್ ಮತ್ತು ಟ್ಯೂನ್ ಮೀನುಗಳು, ಯಕೃತ್ತು, ಅಣಬೆಗಳು, ಮೊಟ್ಟೆಗಳು ಮತ್ತು ಮೀನಿನ ಎಣ್ಣೆಗಳು ನೈಸರ್ಗಿಕವಾಗಿ ವಿಟಮಿನ್ ಡಿ ಹೊಂದಿರತಕ್ಕಂತಹ ಆಹಾರ ಪದಾರ್ಥಗಳಾಗಿವೆ. ಮಕ್ಕಳು ಈ ಆಹಾರಗಳನ್ನ ಹೆಚ್ಚಾಗಿ ತಿನ್ನುವುದಿಲ್ಲ. ಅದಕ್ಕಾಗಿಯೇ ಆಹಾರ ಕಂಪನಿಗಳು ಹೆಚ್ಚಾಗಿ ಹಾಲು, ಮೊಸರು, ಶಿಶುಸೂತ್ರ, ಜ್ಯೂಸ್, ಧಾನ್ಯಗಳು ಮತ್ತು ಇತರ ಆಹಾರಗಳನ್ನ ವಿಟಮಿನ್ ಡಿ ಸೇರಿಸಿ ಬಲವರ್ಧಿತ ಮಾಡುತ್ತವೆ. ಪ್ರತಿದಿನ ಅಗತ್ಯವಿರುವ ವಿಟಮಿನ್ ಡಿ ಪ್ರಮಾಣವು ನಮ್ಮ ವಯಸ್ಸನ್ನ ಅವಲಂಬಿಸಿರುತ್ತದೆ. ವಯಸ್ಸಿನ ಆಧಾರದ ಮೇಲೆ ವಿಟಮಿನ್ ಡಿ ಪ್ರಮಾಣ ಎಷ್ಟು ಅಗತ್ಯ ಇದೆ ಅನ್ನೋದು ಅವಲಂಬನೆ ಆಗ್ತೈತಿ. ನೆಕ್ಸ್ಟ್, ವಿಟಮಿನ್ ಡಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನ ಉತ್ತೇಜಿಸುತ್ತದೆ ಮತ್ತು ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದ ಸಾಕಷ್ಟು ಮಟ್ಟವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯಕರ ಮೂಳೆಗಳು ಮತ್ತು ಹಲ್ಲುಗಳಿಗೆ ಅಗತ್ಯವಾಗಿರುತ್ತದೆ. ಅವಶ್ಯಕತೆ ಇದ್ದಷ್ಟು ವಿಟಮಿನ್ ಡಿ ಇಲ್ಲದೆ ಮೂಳೆಗಳು ತೆಳುವಾಗಬಹುದು ಅಥವಾ ವಿರೂಪಗೊಳ್ಳಬಹುದು. ವಿಟಮಿನ್ ಡಿ ಉರಿಯೂತವನ್ನ ಕಡಿಮೆ ಮಾಡುವುದರ ಜೊತೆಗೆ ಜೀವಕೋಶಗಳ ಬೆಳವಣಿಗೆ, ನರಸ್ನಾಯುಕ ಮತ್ತು ರೋಗ ನಿರೋಧಕ ಕಾರ್ಯ ಮತ್ತು ಗ್ಲೂಕೋಸ್ ಚಯಾಪಚಯ ಕ್ರಿಯೆಯಂತಹ ಪ್ರಕ್ರಿಯೆಗಳ ಸಮನ್ವಯತೆಯೂ ಸೇರಿದೆ. ವಿಟಮಿನ್ ಡಿ ಕೊರತೆಯು ಆಸ್ಟಿಯೋಪೊರೋಸಿಸ್ ಅಥವಾ ರಿಕೆಟ್ಸ್ನಂತಹ ಮೂಳೆ ಕಾಯಿಲೆಗಳಿಗೆ ಕಾರಣವಾಗಬಹುದು. ಆಸ್ಟಿಯೋಪೊರೋಸಿಸ್ ಒಂದು ಕಾಯಿಲೆಯಾಗಿದ್ದು, ಇದರಲ್ಲಿ ಮೂಳೆಗಳು ದುರ್ಬಲವಾಗುತ್ತವೆ ಮತ್ತು ಮುರಿತಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ದೀರ್ಘಕಾಲದ ಅಥವಾ ತೀವ್ರವಾದ ವಿಟಮಿನ್ ಡಿ ಕೊರತೆಯಿಂದಾಗಿ ಕರುಳಿನಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದ ಹೀರಿಕೊಳ್ಳುವಿಕೆ ಕಡಿಮೆಯಾಗುವುದರಿಂದ ಹೈಪೋಕ್ಯಾಲ್ಸಿಮಿಯಾ ಉಂಟಾಗುತ್ತದೆ. ಇದು ದ್ವಿತೀಯಕ ಹೈಪರ್ ಥೈರಾಯ್ಡಿಸಂಗೆ ಕಾರಣವಾಗುತ್ತದೆ. ಹೈಪೋಕ್ಯಾಲ್ಸಿಮಿಯಾ ಮತ್ತು ಹೈಪರ್ ಥೈರಾಯ್ಡಿಸಂ ಎರಡೂ ತೀವ್ರವಾಗಿದ್ದರೆ ಸ್ನಾಯು ದೌರ್ಬಲ್ಯ ಮತ್ತು ಸೆಳೆತ, ಆಯಾಸ ಮತ್ತು ಖಿನ್ನತೆ ಸೇರಿದಂತೆ ಲಕ್ಷಣಗಳನ್ನು ಉಂಟು ಮಾಡಬಹುದು. ಶಿಶುಗಳು, ಮಕ್ಕಳು ಮತ್ತು ವಯಸ್ಕರು ಸೇರಿದಂತೆ ಯಾರಿಗಾದರೂ ವಿಟಮಿನ್ ಡಿ ಕೊರತೆ ಉಂಟಾಗಬಹುದು. ಹೆಚ್ಚಿನ ಚರ್ಮದ ಮೆಲನಿನ್ ಅಂಶ ಹೊಂದಿರುವ ಮತ್ತು ವ್ಯಾಪಕವಾದ ಚರ್ಮ ಆವರಿಸಿರುವ ಬಟ್ಟೆಗಳನ್ನು ಧರಿಸುವ ಜನರಲ್ಲಿ, ವಿಶೇಷವಾಗಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ವಿಟಮಿನ್ ಡಿ ಕೊರತೆಯು ಹೆಚ್ಚಾಗಿ ಕಂಡುಬರುತ್ತದೆ. ವಿಟಮಿನ್ ಡಿ ಕೊರತೆಗೆ ಚಿಕಿತ್ಸೆ ನೀಡಲು ಮತ್ತು ತಡೆಗಟ್ಟಲು ವಿಟಮಿನ್ ಡಿ ಪೂರಕಗಳನ್ನು ಬಳಸಲಾಗುತ್ತದೆ. ವಿಟಮಿನ್ ಡಿ ಇದು ನಮಗೆ ಸೂರ್ಯನಿಂದ ಸಿಗುತ್ತದೆ. ಇದು ಸೂರ್ಯನ ಬೆಳಕು ನಿಂದ ಬರ್ತಕ್ಕಂತಹ ನೇರಳಾತೀತ ಕಿರಣಗಳು ಏನದಾವಲ್ಲ, ಅಲ್ಟ್ರಾ ವೈಲೆಟ್ ರೇಸ್, ಇವು ನಮಗೆ ನೈಸರ್ಗಿಕ ವಿಟಮಿನ್ ಡಿ ಯ ಒಂದು ಆಧಾರವಾಗಿದೆ. ವಿಟಮಿನ್ ಡಿ ಕೊರತೆಯಿಂದ ಒಂದಷ್ಟು ರೋಗಗಳು ಉಂಟಾಗತ್ತವ, ಆದ್ದರಿಂದ ಇದು ಸುದ್ದಿಯಲ್ಲಿದೆ. ವಿಟಮಿನ್ ಡಿ ಅನ್ನ ಕ್ಯಾಲ್ಸಿಫೆರಲ್ ಅಂತ ಹೇಳಿ ಕರಿತೀವಿ. ವಿಟಮಿನ್ ಡಿ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ರಕ್ತದಲ್ಲಿ ಕ್ಯಾಲ್ಸಿಯಂ ಮತ್ತು ರಂಜಕದ ಸಾಕಷ್ಟು ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ.
ಇನ್ನು ವಿಟಮಿನ್ ಡಿ ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ನಂತಹ ಮೂಳೆ ಕಾಯಿಲೆಗಳು ಉಂಟಾಗುತ್ತವೆ. ಈ ವಿಟಮಿನ್ ಡಿ ಕೊರತೆಯನ್ನು ಸರಿಪಡಿಸಲು ವಿಟಮಿನ್ ಡಿ ಪೂರಕಗಳನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಜಾರೋಸೈಟ್. ಭಾರತದ ಸಂಶೋಧಕರ ತಂಡದ ಇತ್ತೀಚಿನ ಅಧ್ಯಯನವು ಗುಜರಾತ್ನ ಕಚ್ನಿಂದ ಜಾರೋಸೈಟ್ ಮಾದರಿಗಳನ್ನು ಅನ್ವೇಷಿಸಿದೆ. ಇದು ಮಂಗಳ ಗ್ರಹದಂತೆಯೇ ಭೂಪ್ರದೇಶದ ಪರಿಸ್ಥಿತಿಗಳನ್ನು ಹೊಂದಿರುವ ಪ್ರದೇಶವಾಗಿದೆ. ಜಾರೋಸೈಟ್ ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ಸಲ್ಫೇಟ್ಗಳಿಂದ ಕೂಡಿದ ಹಳದಿ ಕಂದು ಬಣ್ಣದ ಖನಿಜವಾಗಿದ್ದು ಸಾಮಾನ್ಯವಾಗಿ ಶುಷ್ಕ ಲವಣಯುಕ್ತ ಪರಿಸರದಲ್ಲಿ ಕಂಡುಬರುತ್ತದೆ. ಜಾರೋಸೈಟ್ನ ರಾಸಾಯನಿಕ ಸೂತ್ರ KF3SO4OH6. ವಿಕಿರಣ ಪ್ರೇರಿತ ಪ್ರಕಾಶಮಾನತೆಯ ಮೂಲಕ ಭೌಗೋಳಿಕ ಘಟನೆಗಳನ್ನು ಪತ್ತೆ ಹಚ್ಚುವ ಮೂಲಕ ಜಾರೋಸೈಟ್ ಮಂಗಳ ಗ್ರಹದಲ್ಲಿ ನೈಸರ್ಗಿಕ ಗಡಿಯಾರದಂತೆ ಕಾರ್ಯನಿರ್ವಹಿಸಬಹುದೇ ಎಂದು ನಿರ್ಣಯಿಸುವುದು ಈ ಅಧ್ಯಯನದ ಗುರಿಯಾಗಿದೆ. ಸಂಶೋಧಕರು ಕಚ್ನಿಂದ 6 ಜಾರೋಸೈಟ್ ರಕ್ತನಾಳಗಳ ಮಾದರಿಯನ್ನು ಸಂಗ್ರಹಿಸಿ ಲ್ಯೂಮಿನಿಸೆನ್ಸ್ ಡೇಟಿಂಗ್ ಆಧಾರಿತ ಪ್ರಕ್ರಿಯೆಯನ್ನು ಬಳಸಿಕೊಂಡು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದರು. ಖನಿಜಗಳು ನೈಸರ್ಗಿಕ ವಿಕಿರಣದಿಂದಾಗಿ ಸಂಗ್ರಹವಾದ ಶಕ್ತಿಯನ್ನು ಕಾಲಾನಂತರದಲ್ಲಿ ಬಿಡುಗಡೆ ಮಾಡಿದಾಗ ಅವು ಹೊರಸೂಸುವ ಬೆಳಕನ್ನು ಪ್ರಕಾಶಮಾನತೆ ಎಂದು ಕರೆಯಲಾಗುತ್ತದೆ. ಪ್ರಕಾಶಕ ಗುಣಲಕ್ಷಣಗಳನ್ನು ವಿಶ್ಲೇಷಿಸಲು ವಿಕಿರಣಗೊಳಿಸುವುದು, ಬಿಸಿ ಮಾಡುವುದು, ತಂಪಾಗಿಸುವುದು ಮತ್ತು ಚಕ್ರವನ್ನು ಪುನರಾವರ್ತಿಸುವುದು ಸೇರಿದೆ. ಗುಜರಾತ್ನ ಕಚ್ ಪ್ರದೇಶವು ತೀವ್ರ ಶುಷ್ಕತೆ ಮತ್ತು ಲವಣಾಂಶಗಳನ್ನು ಹೊಂದಿರುವುದರಿಂದ ಮತ್ತು ಮಂಗಳ ಗ್ರಹದ ಪ್ರದೇಶದ ಪರಿಸ್ಥಿತಿಗಳನ್ನು ಹೋಲುವುದರಿಂದ ಇದನ್ನು ಆಯ್ಕೆ ಮಾಡಲಾಗಿದೆ. ಕಚ್ ಪ್ರದೇಶವನ್ನು ಇದು ಭೂಮ್ಯತೀತ ಪರಿಸರದಂತಹ ಪರಿಸರದಲ್ಲಿ ಜಾರೋಸೈಟ್ನ ನಡವಳಿಕೆಯನ್ನು ಪರೀಕ್ಷಿಸಲು ಸೂಕ್ತವಾದ ಅನಲಾಗ್ ತಾಣವನ್ನಾಗಿ ಮಾಡಿದೆ. ಜಾರೋಸೈಟ್ ಇದು ಪೊಟ್ಯಾಷಿಯಂ, ಕಬ್ಬಿಣ ಮತ್ತು ಸಲ್ಫೇಟ್ಗಳಿಂದ ಕೂಡಿದ ಹಳದಿ ಕಂದು ಬಣ್ಣದ ಖನಿಜವಾಗಿದೆ. ಇದನ್ನ ಲೂಮಿಸೆನ್ಸ್ ಡೇಟಿಂಗ್ ಆಧಾರಿತ ಪ್ರಕ್ರಿಯೆಯನ್ನು ಬಳಸಿಕೊಂಡು ಇದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗಿದೆ. ಗುಜರಾತ್ನ ಕಚ್ ಪ್ರದೇಶವು ತೀವ್ರ ಶುಷ್ಕತೆ ಮತ್ತು ಲವಣಾಂಶಗಳನ್ನು ಹೊಂದಿರುವುದರಿಂದ ಮಂಗಳ ಗ್ರಹದ ಭೂಪ್ರದೇಶಗಳ ಪರಿಸ್ಥಿತಿಗಳನ್ನು ಹೋಲುವುದರಿಂದ ಗುಜರಾತ್ನ ಕಚ್ ಪ್ರದೇಶವನ್ನ ಈ ಅಧ್ಯಯನಕ್ಕೆ ಆಯ್ಕೆ ಮಾಡಲಾಗಿದೆ. ಈ ದಿನ ನಾವು ಜಾರೋಸೈಟ್, ವಿಟಮಿನ್ ಡಿ, ಶಿರುಯಿ ಲೀಲಿ ಉತ್ಸವ, ಇಂದಿರಾ ಸೌರ ಜಲ ವಿಕಾಸಂ ನಂತಹ ಮಾಹಿತಿಗಳನ್ನು ತಿಳಿದುಕೊಂಡಿದ್ದೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ದಾರಿ ಬಲ್ಲವನು ಬಲ್ಲದಾರಿಯಲ್ಲಿ ನಡೆಯಬಲ್ಲನು ಹಾಗೂ ಇತರರಿಗೆ ಆ ದಾರಿ ತೋರಿಸಬಲ್ಲವನೇ ನಿಜವಾದ ನಾಯಕ. ಥ್ಯಾಂಕ್ ಯು.